ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ 2025ನೇ ಸಾಲಿನ ರಾಜ್ಯ ಬಜೆಟ್ ಅನ್ನು ಮಂಡಿಸಿದೆ. 16ನೇ ಬಾರಿಗೆ ಬಜೆಟ್ ಮಂಡನೆ ಮಾಡಿ ಸಿದ್ದರಾಮಯ್ಯ ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಒಟ್ಟು 4,09,549 ಕೋಟಿ ರೂಪಾಯಿ ಮೌಲ್ಯದ ಬಜೆಟ್ ಮಂಡಿಸಿದ್ದಾರೆ. ಕಳೆದ ಬಾರಿ 3,71,383 ಕೋಟಿ ರೂಪಾಯಿ ಇತ್ತು. 10%ಗೂ ಹೆಚ್ಚು ಈ ಸಲ ಇನ್ಕ್ರೀಸ್ ಆಗಿದೆ ಬಜೆಟ್ನ ಸೈಜ್. ಇದರಲ್ಲಿ ಗ್ಯಾರಂಟಿಗಳ ಮುಂದುವರಿಕೆ, ರಾಜಧಾನಿ ಬೆಂಗಳೂರಿಗೆ ಮೂಲಸೌಕರ್ಯ ಅಭಿವೃದ್ಧಿಗೆ 7,000 ಕೋಟಿ ರೂಪಾಯಿ ಅನುದಾನ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾಗೆ 200 ರೂಪಾಯಿ ರೇಟ್ ಫಿಕ್ಸ್ ಕ್ಯಾಪ್ ಹಾಕೋದು ಸ್ವಲ್ಪ ಕಾಂಟ್ರವರ್ಸಿ ಆಗ್ಬೋದು. ಇಂಥ ವಿಚಾರ. ಕನ್ನಡಕ್ಕೆ ಪ್ರತ್ಯೇಕ OTT ಅಂತ ಅನೌನ್ಸ್ ಮಾಡಿದ್ದಾರೆ. ಹೊಸ ಫಿಲ್ಮ್ ಸಿಟಿ ನಿರ್ಮಾಣ, ಹೀಗೆ ನಾನಾ ಘೋಷಣೆ ಮಾಡಲಾಗಿದೆ. ವಿಶೇಷವಾಗಿ ಗ್ಯಾರಂಟಿಗಳಿಗೆ 50,000 ಕೋಟಿ ರೂಪಾಯಿಗೂ ಅಧಿಕ ದುಡ್ಡನ್ನು ಇಡಲಾಗಿದೆ. ಕರ್ನಾಟಕವನ್ನು ನಕ್ಸಲ್ ಮುಕ್ತ ರಾಜ್ಯ ಅಂತಲೂ ಸಿಎಂ ಘೋಷಿಸಿದ್ದಾರೆ. ಮದ್ಯದಂಗಡಿಗಳಿಗೆ ಹೊಸ ಲೈಸೆನ್ಸ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಹರಾಜಿನ ಮೂಲಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಬಾಯಿ ಬಂದಿದ್ದ ರೇಟ್ ಅಲ್ಲ, ಅದೊಂದು ರಿಯಲ್ ಲೆಕ್ಕ ಒಂದು, ಅನ್ಅಫಿಷಿಯಲ್ ಲೆಕ್ಕ ಒಂದು ಮಾಡ್ಕೊಂಡು ಲೂಟಿ ಮಾಡ್ತಾರಲ್ಲ ಮದ್ಯದ ಲೈಸೆನ್ಸ್ ಹಂಚೋದ್ರಲ್ಲಿ. ಈ ಸಲ ಈ ಹರಾಜು ಅಂತ ಹೇಳಿದ್ದಾರೆ. ನೋಡ್ಬೇಕು ಹಿಂಗೆ ಮಾಡ್ತಾರೆ ಅಂತ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋ ಪ್ರತ್ಯೇಕ ವರದಿಯನ್ನು ಮಾಡಿದ್ದೀವಿ. ನೀವು ಅದನ್ನು ಚೆಕ್ ಮಾಡ್ಬೋದು. ಫುಲ್ ನ್ಯೂಸ್ ಎಂಡ್ನಲ್ಲಿ ನಾವು ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ. ಜಸ್ಟ್ ಟ್ಯಾಪ್ ಮಾಡೋ ಮೂಲಕ ಆ ವಿಡಿಯೋಗೆ ನೀವು ಜಂಪ್ ಆಗ್ಬೋದು. ಇನ್ನು 2 ಕೋಟಿವರೆಗಿನ ಗುತ್ತಿಗೆ ಕಾಮಗಾರಿಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಮೀಸಲಾತಿ ಘೋಷಣೆ ಮಾಡಿದ್ದಾರೆ. ಇದು ಸೇರಿದ ಹಾಗೆ ಇಡೀ ಬಜೆಟ್ ಅನ್ನ ಬಿಜೆಪಿ ಟೀಕಿಸಿದೆ. ಇದು ಮುಸ್ಲಿಮರ ಬಜೆಟ್, ಹಲಾಲ್ ಬಜೆಟ್, ಪಾಕಿಸ್ತಾನಕ್ಕೆ ಮಾಡಿರೋ ಬಜೆಟ್ ಅಂತ ಬಿಜೆಪಿ ನಾಯಕರು ಟೀಕೆ ಮಾಡಿದ್ದಾರೆ. ಆದರೆ ಸರ್ಕಾರದ ಕಡೆಯಿಂದ ಇದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ. ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಬಜೆಟೇ ನೋಡಿರಲ್ವಲ್ಲ ನಾನು, ಎಂಥ ಬಜೆಟ್ ಇದು ಅಂತ DCM DK ಶಿವಕುಮಾರ್ ಬಹಳ ಖುಷಿಯನ್ನ ಹೊರ ಹಾಕಿದ್ದಾರೆ. ಅತ್ತ ಜಮೀರ್ ಅಹಮದ್ ಖಾನ್ ಮಾತನಾಡಿ, ಈ ಬಜೆಟ್ ಮುಸ್ಲಿಮರ ಬಜೆಟ್ ಅಂತ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಅವರಿಗೆ ಕಾಮನ್ ಸೆನ್ಸ್ ಇಲ್ವಾ? ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 14% ಮುಸ್ಲಿಮರಿದ್ದಾರೆ. ಅದರ ಪ್ರಕಾರ ಮುಸ್ಲಿಂ ಸಮಾಜಕ್ಕೆ 60,000 ಕೋಟಿ ರೂಪಾಯಿ ಬರಬೇಕಾಗಿತ್ತು ಅಂತ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ಗೆ ತಕ್ಕಂತೆ ಪಾಲನೋ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಹೊಸ ಕಾಂಟ್ರವರ್ಸಿಯನ್ನು ಶುರು ಮಾಡಿದ್ದಾರೆ. ಅದನ್ನೆಲ್ಲಿಗೆ ಹೋಗುತ್ತೆ ನೋಡಬೇಕು. ಈ ಜಮೀರ್ ಅಹಮದ್ ಖಾನ್ಗೆ ಹಣಕಾಸು ಖಾತೆ ನಿಭಾಯಿಸೋ ಸಿದ್ದರಾಮಯ್ಯ ಸ್ವಲ್ಪ ಸಿದ್ದರಾಮಯ್ಯ ಅವರಿಗೆ ಹೊಗಳ್ತಾ ಇರ್ತಾರೆ. ಜಮೀರ್ ಕರೆದ್ಬಿಟ್ಟು ಬಾರಪ್ಪ ಜಮೀರ ಇಲ್ಲಿ ಅಂತ ಸ್ವಲ್ಪ ಕರೆದ್ಬಿಟ್ಟು ಹಂಗೆ ಮಾತಾಡೋದಲ್ಲ ಅವರು, ಕರೆದ್ಬಿಟ್ಟು ಚೂರು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. 14 ಸಲ ಬಜೆಟ್ ಮಂಡಿಸಿದಾರಲ್ಲ, ಬಜೆಟ್ ಹೆಂಗ್ ಮಾಡಲಾಗತ್ತೆ ಅಂತ ಹೇಳಿ. ಧರ್ಮದವರು ಎಷ್ಟೆಷ್ಟು ಪಾಪ್ಯುಲೇಷನ್ ಇದಾರೆ ನೋಡಿಕೊಂಡು ಬಜೆಟ್ ಅನ್ನು ಹಂಚಿಕೆ ಮಾಡೋದಲ್ಲ, ಅದು ರಾಜ್ಯಗಳಿಗೆ ಬೇರೆ ಬೇರೆ ಇಲಾಖೆಗಳಿಗೆ ಹಂಚಿಕೆ ಮಾಡೋದು. ಅದರಲ್ಲಿ ಎಲ್ಲ ಸಮುದಾಯಕ್ಕೂ, ಎಲ್ಲ ಜನರಿಗೂ, ಎಲ್ಲ ಧರ್ಮದವರಿಗೂ ಯೋಜನೆಗಳಿರ್ತವೆ. ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಾಗಿತ್ತು. 60,000 ಕೋಟಿ ರೂಪಾಯಿ ಬರಬೇಕಾಗಿತ್ತಂತೆ. ಹಾಗಿದ್ರೆ ಉಳಿದಿರೋ ದುಡ್ಡು ಎಲ್ಲ ಈಗ ಒಂದೊಂದು ಧರ್ಮಕ್ಕೆ ಹಿಂಗಿಂಗ್ ಅಂತೇಳಿ ಹಂಚಿಬಿಟ್ಟಿದ್ದಾರೆ. ಧರ್ಮದವ್ರಿಗೆ ಇಟ್ಕೊಳ್ಳಿ, ಯಾರಿಗೂ ಶೇರ್ ಮಾಡಬೇಡಿ ಅಂತ. ಎಲ್ಲ ದುಡ್ಡಲ್ಲೂ ಈಗ ಎಲ್ಲ ಇಲಾಖೆಗಳಿಗೆ ಶೇರ್ ಆದಾಗ ಎಲ್ಲ ಜನರಿಗೂ ಹೋಗುತ್ತಲ್ವಾ. ಮಂತ್ರಿ ಆಗಿದ್ದಾರೆ, ಇವರಿಗೆಲ್ಲ ಅದು ಗೊತ್ತಿಲ್ಲ ಅಂತ ಕಾಣುತ್ತೆ ಏನೋ. ಆ ಕಡೆ ಬಿಜೆಪಿ ಅವರಷ್ಟೇ, ಬಾಯಿ ತೆಗೆದ್ರೆ ಪಾಕಿಸ್ತಾನ. ಅದರಲ್ಲೂ ಕೂಡ ರಾಜ್ಯ ಬಿಜೆಪಿ ಅವ್ರಿಗಂತೂ ಒಂದು ಪ್ರತಿಪಕ್ಷವಾಗಿ ಹೆಂಗೆ ಕೆಲಸ ಮಾಡಬೇಕು ಅನ್ನೋದೇ ಮರ್ತಿದ್ದಾರೆ ಏನೋ ಗೊತ್ತಿಲ್ಲ. 2 ವರ್ಷ ಕಳೀತು, ಏನೂ ಇಂಪ್ಯಾಕ್ಟ್ ಇಲ್ಲ. ಪ್ರತಿಪಕ್ಷವಾಗಿ ಅವರು ಏನೋ ಒಂದು ರಚನಾತ್ಮಕವಾಗಿ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ವೈಫಲ್ಯಗಳನ್ನು ಎತ್ತಿಕಟ್ಟಿ ಮೊಮೆಂಟಮ್ ಕ್ರಿಯೇಟ್ ಮಾಡಿದಾರ? ಏನಿಲ್ಲ. ಮೈಕ್ ಮುಂದೆ ತಂದಿಟ್ಕೊಂಡಾಗ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದೇ ರೀತಿ ಮಾತಾಡಿದ್ದಾರೆ. ಮತ್ತೊಂದು ಕಡೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ಗೆ ನೀಡಿದ್ದ ಇಡಿ ಸಮನ್ಸ್ ಅನ್ನು ರದ್ದುಗೊಳಿಸಿ ಅಂತ ಹೈಕೋರ್ಟ್ ಆದೇಶ ಹೊರಡಿಸಿದೆ. ಮೂಡಾ ಹಗರಣದ ತನಿಖೆಗೆ ಇಡಿ ಮುಂಚೆ ಸಮನ್ಸ್ ಅನ್ನು ಜಾರಿ ಮಾಡಿತ್ತು. ಇದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಲಾಗಿತ್ತು. ಇದೀಗ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಈ ಆದೇಶವನ್ನು ಹೊರಡಿಸಿದೆ. ಏನೋ ಅಮೆರಿಕದೊಂದಿಗೆ ವ್ಯಾಪಾರ ಯುದ್ಧ ಮಾಡ್ತಿರೋ ಚೀನಾ ಈಗ ಭಾರತಕ್ಕೆ ದೊಡ್ಡ ಕರೆ ಕೊಟ್ಟಿದೆ. ನಾವೆಲ್ಲ ಒಂದಾಗಬೇಕು ಬನ್ನಿ ಅಂತ ಹೇಳಿ ಕರೆ ಕೊಟ್ಟಿದೆ. ಇದನ್ನು ಎಲ್ಲರೂ ಕೂಡ ಆನೆಗೆ ಪ್ರಪೋಸ್ ಮಾಡ್ತಾ ಇದೆ, ಡ್ರ್ಯಾಗನ್ ಅಂತ ಬಿಂಬಿಸ್ತಾ ಇದ್ದಾರೆ. ಚೀನಾ, ಭಾರತ ಎಲ್ಲರೂ ಸೇರಿ ಗ್ಲೋಬಲ್ ಸೌತ್ ರಾಷ್ಟ್ರಗಳೆಲ್ಲ ಒಗ್ಗಟ್ಟಾಗಬೇಕು. ಗಡಿ ಸಮಸ್ಯೆ ಎಲ್ಲ ನಮ್ಮ ದ್ವಿಪಕ್ಷೀಯ ಸಂಬಂಧಕ್ಕೆ ಅಡ್ಡಿ ಆಗಬಾರದು ಅಂತ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಹೇಳಿದ್ದಾರೆ. ಆ ಕಡೆ ಟ್ರಂಪ್ ಡ್ರ್ಯಾಗನ್ಗೆ ಹಿಂಗೆ ಚೂಂಟ್ತಾ ಇದ್ದಾರಲ್ಲ, ಅವಾಗ ಅವರಿಗೆ ಭಾರತದ ಫ್ರೆಂಡ್ಶಿಪ್ ನೆನಪಾಗಿದೆ. ಈಗ ಭಾರತ ಮತ್ತು ಚೀನಾ ಅತ್ಯಂತ ಪುರಾತನ ನಾಗರಿಕತೆ ಹೊಂದಿರುವ ರಾಷ್ಟ್ರಗಳು. ಇಬ್ಬರಿಗೂ ಗಡಿ ಭಾಗದಲ್ಲಿ ಶಾಂತಿಯನ್ನು ಮೇಂಟೈನ್ ಮಾಡೋ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯ ಎರಡೂ ಇದೆ.
ಈ ಗಡಿ ಸಮಸ್ಯೆಯಿಂದ ಇಡೀ ದ್ವಿಪಕ್ಷೀಯ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀರೋಕೆ ನಾವು ಬಿಡಬಾರ್ದು ರೀ. ಬನ್ರಿ ಚೆನ್ನಾಗಾಗೋಣ, ಎರಡು ದೊಡ್ಡ ರಾಷ್ಟ್ರಗಳಾಗಿದ್ದೀವಿ, ನಾವು ಪರಸ್ಪರ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು, ಸಪೋರ್ಟ್ ಮಾಡಬೇಕು, ಒಂದಾಗೋಣ ಬನ್ನಿ ಅಂತ ಕರೆದಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಉಭಯ ದೇಶಗಳ ನಡುವಿನ ಸಂಬಂಧ ವೃದ್ಧಿ ಆಗ್ತಾ ಇದೆ. ನಮ್ಮ ಅಧ್ಯಕ್ಷರಾಗಿರೋ ಶಿ ಜಿನ್ಪಿಂಗ್ ಮತ್ತು PM ಮೋದಿ ರೀಸೆಂಟ್ ಆಗಿ ರಷ್ಯಾದಲ್ಲಿ ಮೀಟ್ ಆದರು. ಅದಾದ್ಮೇಲೆ ನಮ್ಮ ಸಂಬಂಧ ಚೆನ್ನಾಗಾಗ್ತಾ ಇದೆ ಅಂತ ಚೀನಾದ ಪ್ರಭಾವಿ ರಾಜಕಾರಣಿ ವಾಂಗ್ ಯಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದುವರೆದು ಗ್ಲೋಬಲ್ ಸೌತ್ನ ಪ್ರಮುಖ ರಾಷ್ಟ್ರಗಳಾಗಿರೋ ನಾವಿಬ್ಬರು ಒಟ್ಟಾಗಿ ನಮ್ಮ ಮೇಲೆ ಬಲವಂತವಾಗಿ ನಿಯಂತ್ರಣ ಸಾಧಿಸೋ ಶಕ್ತಿಶಾಲಿ ರಾಷ್ಟ್ರಗಳ ವಿರುದ್ಧ ನಿಲ್ಲಬೇಕು. ಪರಸ್ಪರ ಸಹಕಾರ ಹೆಚ್ಚಿಸೋದು ಉಭಯ ರಾಷ್ಟ್ರಗಳಿಗಿರೋ ಒಂದೊಳ್ಳೆ ಆಯ್ಕೆ. ಒಬ್ಬರನ್ನೊಬ್ಬರು ವಿರೋಧಿಸೋದಕ್ಕಿಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು, ಒಟ್ಟಾಗಿ ಕೆಲಸ ಮಾಡಬೇಕು. ಆಗ ಇಬ್ಬರ ಹಿತಾಸಕ್ತಿನೂ ಈಡೇರುತ್ತೆ ಅಂತ ಹೇಳಿದ್ದಾರೆ. ಸದ್ಯ ಭಾರತದ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಹೋಗಿಲ್ಲ. ಆದರೆ ಚೀನಾ ಆಟ ಗೊತ್ತಿರೋದೇ ಅಲ್ವಾ, ಭಾರತ ಕೇರ್ಫುಲ್ ಆಗಿ ನೋಡ್ಕೊಂಡು ಸ್ವಲ್ಪ ಉತ್ತರ ಕೊಡ್ಬೋದು. ಜೈಶಂಕರ್ ಗಡಿ ಸಮಸ್ಯೆ ಮುಗಿಯೋ ತನಕ ನಿಮ್ಮ ಸಂಬಂಧ ಚೆನ್ನಾಗಿರೋಕೆ ಸಾಧ್ಯನೇ ಇಲ್ಲ ಅಂತ ರೀಸೆಂಟ್ ಆಗಿ ಚೈನಾ ಕಡೆಯಿಂದ ಇಂಥದ್ದೇ ಹೇಳಿಕೆ ಬಂದಾಗ ಉತ್ತರ ಕೊಟ್ಟಿದ್ರು. ಬಟ್ ಈಗ ಚೀನಾ ಗಡಿ ಸಮಸ್ಯೆ ಬಿಡಿ, ಮೊದಲು ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋಣ ಬನ್ನಿ ಅಂತ ಕರಿತಾ ಇದ್ದಾರೆ. ಮತ್ತೆ ಭಾರತ ಏನು ಉತ್ತರ ಕೊಡುತ್ತೆ ನೋಡಬೇಕು. ಬೆಂಗಳೂರು ಹತ್ರ 2ನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಆಗಬಹುದು ಅನ್ನೋ ಬಗ್ಗೆ ದೊಡ್ಡ ಅಪ್ಡೇಟ್ ಬರ್ತಾ ಇದೆ. ರಾಜ್ಯ ಸರ್ಕಾರ 3 ಜಾಗ ಫೈನಲೈಸ್ ಮಾಡಿದೆ. ಹಾರೋಹಳ್ಳಿ ಬಳಿಯ ಕನಕಪುರ ರಸ್ತೆಯಲ್ಲಿ 2 ಕಡೆ ಜಾಗ ಹಾಗೂ ನೆಲಮಂಗಲ ಬಳಿಯ ಕುಣಿಗಲ್ ರಸ್ತೆಯಲ್ಲಿ 1 ಜಾಗವನ್ನು ಫೈನಲ್ ಮಾಡಲಾಗಿದೆ. ಈ ಕುರಿತು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಳಿಸಿದೆ. ಬೆಂಗಳೂರಲ್ಲಿ ಏರ್ ಟ್ರಾಫಿಕ್ ಹೆಚ್ಚಾಗಿರೋ ಕಾರಣ ಮತ್ತೊಂದು ವಿಮಾನ ನಿಲ್ದಾಣದ ಅಗತ್ಯ ಇದೆ ಅಂತ ಪ್ರಸ್ತಾವನೆಯಲ್ಲಿ ಉಲ್ಲೇಖ ಮಾಡಿದೆ. ಅಂದಹಾಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಡಳಿತ ಈ ಮುಂಚೆ ಕೇಂದ್ರ ಸರ್ಕಾರದೊಂದಿಗೆ 25 ವರ್ಷಗಳ ಅಗ್ರಿಮೆಂಟ್ ಮಾಡಿಕೊಂಡಿದೆ. 150 ಕಿಲೋಮೀಟರ್ ರೇಡಿಯಸ್ನಲ್ಲಿ ಹೊಸ ವಿಮಾನ ನಿಲ್ದಾಣ ಮಾಡೋಕೆ ಅನುಮತಿ ಕೊಡಬಾರ್ದು ಅಂತ ಅದರಲ್ಲಿ ಉಲ್ಲೇಖ ಇದೆ. ಈ ಒಪ್ಪಂದ ಇನ್ನೂ 9 ವರ್ಷಗಳಲ್ಲಿ ಮುಗಿಯುತ್ತೆ. ಹೀಗಾಗಿ ಅಲ್ಲಿವರೆಗೆ ಜಾಗ ಫೈನಲ್ ಮಾಡಿಕೊಂಡು ವಿಮಾನ ನಿಲ್ದಾಣ ನಿರ್ಮಾಣ ಕಾರ್ಯ ಮಾಡಬಹುದು ಅಂತ ರಾಜ್ಯ ಸರ್ಕಾರ ಪ್ಲಾನ್ ಹಾಕಿದೆ. ಸದ್ಯ ಹಾರೋಹಳ್ಳಿ ಬೆಂಗಳೂರು ಮೆಟ್ರೋ ಗ್ರೀನ್ ಲೈನ್ನ ಕೊನೆ ಸ್ಟೇಷನ್ನಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಸರ್ಕಾರ ಗುರುತು ಮಾಡಿರೋ ಜಾಗಗಳು ಸುಮಾರು 4800 ಎಕರೆ, 5000 ಎಕರೆಯಷ್ಟಿವೆ. ಇನ್ನು ನೆಲಮಂಗಲದ ಕುಣಿಗಲ್ ರಸ್ತೆಯಲ್ಲಿ ಗುರುತು ಮಾಡಿರೋ ಜಾಗ ಸುಮಾರು 5200 ಎಕರೆ ಇದೆ. ಸದ್ಯ ಈ 3 ಜಾಗದಲ್ಲಿ ಫೈನಲ್ ಆಗಿ ಎಲ್ಲಾಗಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ನಿಯಮಗಳ ಪ್ರಕಾರ ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ಒಂದು ಟೀಮ್ ಅನ್ನು ಕಳಿಸಿ ಗುರುತು ಮಾಡಿರೋ ಈ ಲೊಕೇಶನ್ಗಳನ್ನ ಚೆಕ್ ಮಾಡಲಾಗುತ್ತೆ. ಅದಾದ್ಮೇಲೆ ಕೊನೆ ನಿರ್ಧಾರವನ್ನ ಏವಿಯೇಷನ್ ಇಲಾಖೆ ತಿಳಿಸುತ್ತೆ. ಇದು ಸದ್ಯ ದೇವನಹಳ್ಳಿ ಕಡೆಗೆ ಆಲ್ರೆಡಿ ಒಂದು ಏರ್ಪೋರ್ಟ್ ಇರೋದ್ರಿಂದ ಹೊಸ ಏರ್ಪೋರ್ಟ್ ಹಾರೋಹಳ್ಳಿ ಕಡೆನೇ ಆಗ್ಬೋದು. ಏರ್ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೂ ಕೂಡ ಇದರಿಂದ ಸುಲಭವಾಗುತ್ತೆ ಅಂತ ಹೇಳಲಾಗ್ತಿದೆ. ಹಾರೋಹಳ್ಳಿ ಕೇಂದ್ರ ಏನು ಹೇಳುತ್ತೆ ಅಂತ ನೋಡಬೇಕು, ಬಹಳ ಕುತೂಹಲ ಇದೆ. ಬಿಜೆಪಿ ಶಾಸಕ ಮುನಿರತ್ನಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ಅವ್ರ ಮೇಲಿನ ಸುಲಿಗೆ ವಂಚನೆ ಕೇಸ್ ರದ್ದುಪಡಿಸುವಂತೆ ಅವರು ಕೋರ್ಟಿಗೆ ಹೋಗಿದ್ರು, ವಜಾಗೊಳಿಸಿದೆ ಹೈಕೋರ್ಟ್ ಅದನ್ನ. ಏನೋ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮಾಜಿ ಸಚಿವ ಆನಂದ್ ಸಿಂಗ್ಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಆನಂದ್ ಸಿಂಗ್ ಮೇಲಿದ್ದ ಪ್ರಕರಣವನ್ನು ಖುಲಾಸೆಗೊಳಿಸಿದೆ. ಅಂದಹಾಗೆ ಬಳ್ಳಾರಿ ಜಿಲ್ಲೆ ಜೈಸಿಂಗ್ಪುರ ಬಳಿ ಆನಂದ್ ಸಿಂಗ್ 16,976 ಮೆಟ್ರಿಕ್ ಟನ್ ಅಕ್ರಮ ಅದಿರು ಗಣಿಗಾರಿಕೆ ನಡೆಸಿದ್ದಾರೆ ಅಂತ 2015ರಲ್ಲಿ ಕೇಸ್ ಆಗಿತ್ತು. ಕೇಂದ್ರ ಸರ್ಕಾರದ ಹೊಸ ಆದಾಯ ತೆರಿಗೆ ಮಸೂದೆ 2025 ಇದೀಗ ತೀವ್ರ ವಿವಾದಕ್ಕೆ ಗುರಿಯಾಗಿದೆ. ಯಾಕಂದ್ರೆ ಈ ಮಸೂದೆಯ ನಿಬಂಧನೆ ಪ್ರಕಾರ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಜನರ ಪರ್ಸನಲ್ ಡೀಟೇಲ್ಸ್ಗೆ ಆಕ್ಸೆಸ್ ಕೊಡಲಾಗಿದೆ. ಅಂದರೆ ಇಮೇಲ್, ಸೋಷಿಯಲ್ ಮೀಡಿಯಾ, ಬ್ಯಾಂಕ್ ಡೀಟೇಲ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಅಕೌಂಟ್ಸ್ಗೆ ಅಧಿಕಾರಿಗಳು ಆಕ್ಸೆಸ್ ಪಡೆಯಬಹುದಾಗಿದೆ. ಈ ಮೂಲಕ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಟ್ಯಾಕ್ಸ್ನಿಂದ ತಪ್ಪಿಸಿಕೊಳ್ತಿರೋರ ಮೇಲೆ ಕಣ್ಣಿಡೋಕೆ ಸಾಧ್ಯವಾಗುತ್ತೆ ಅಂತೆಲ್ಲ ವರದಿ ಬರ್ತಾ ಇದ್ದಾವೆ. ಆದಾಯ ತೆರಿಗೆ ಮಸೂದೆ 2025 ಸೆಕ್ಷನ್ 247ನಲ್ಲಿ ಇದರ ಉಲ್ಲೇಖ ಇದೆ. ಈ ವಿಚಾರವೀಗ ತೀವ್ರ ಚರ್ಚೆಗೆ ಮತ್ತು ಕಳವಳಕ್ಕೆ ಕಾರಣ ಆಗಿದೆ. ಜನರ ಪ್ರೈವಸಿ ಬಗ್ಗೆ ಪ್ರಶ್ನೆ ಮಾಡಲಾಗ್ತಿದೆ. ಕಾಂಗ್ರೆಸ್ ಪಕ್ಷ ರಿಯಾಕ್ಟ್ ಮಾಡಿ ಕೇಂದ್ರ ಸರ್ಕಾರ ಜನರ ವೈಯಕ್ತಿಕ ಜೀವನದಲ್ಲಿ ಮೂಗು ತೂರಿಸ್ತಾ ಇದೆ, ಸರ್ಕಾರ ತನ್ನ ವಿರೋಧಿಗಳ ಧ್ವನಿ ಹತ್ತಿಕ್ಕೋ ಕೆಲಸ ಮಾಡ್ತಿದೆ ಅಂತ ಆರೋಪಿಸಿದೆ. ಆದರೆ ಮಸೂದೆಯನ್ನು ಸಪೋರ್ಟ್ ಮಾಡ್ತಿರೋರು ಟ್ಯಾಕ್ಸ್ ತಪ್ಪಿಸಿಕೊಳ್ತಿರೋರ ವಿರುದ್ಧ ಹೋರಾಟ ಮಾಡೋಕೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಅಂದಹಾಗೆ ಫೆಬ್ರವರಿ 13ನೇ ತಾರೀಕು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಸಂಸತ್ನಲ್ಲಿ ಮಸೂದೆಯನ್ನು ಮಂಡಿಸಿದ್ರು. ಈ ಮಸೂದೆಯನ್ನು ಅದರಲ್ಲಿ ಈ ರೀತಿ ಅಂಶಗಳಿದೆ. ತನಿಖೆ ಮಾಡೋ ಸಂದರ್ಭದಲ್ಲಿ ಅಗತ್ಯವಿದ್ರೆ ಅವ್ರು ಬೇಕಾದ್ರೆ ಇದನ್ನೆಲ್ಲ ಚೆಕ್ ಮಾಡಬಹುದು ಅನ್ನೋ ಅಂಶ ಇದೆ. ಏನೋ PM ನರೇಂದ್ರ ಮೋದಿ ಅವರಿಗೆ ಪ್ರತಿಷ್ಠಿತ ಆರ್ಡರ್ ಆಫ್ ಫ್ರೀಡಮ್ ಆಫ್ ಬಾರ್ಬಡೋಸ್ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇದು ಕೆರೆಬಿಯನ್ ರಾಷ್ಟ್ರವಾಗಿರೋ ಬಾರ್ಬಡೋಸ್ ನೀಡೋ ರಾಷ್ಟ್ರೀಯ ಪ್ರಶಸ್ತಿ. ಕೋವಿಡ್-19 ವೇಳೆ ಮೋದಿ ಉತ್ತಮ ನಾಯಕತ್ವವನ್ನು ತೋರಿಸಿದ್ದಾರೆ, ಯಶಸ್ವಿಯಾಗಿ ಬಡ ರಾಷ್ಟ್ರಗಳಿಗೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಬಾರ್ಬಡೋಸ್ ಈ ಗೌರವ ಕೊಟ್ಟಿದೆ. ಅಂದಹಾಗೆ ಕೋವಿಡ್ ಟೈಮ್ನಲ್ಲಿ ಕೆರೆಬಿಯನ್ ಸೇರಿ ಅನೇಕ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಹಾಗೂ ಬಡ ರಾಷ್ಟ್ರಗಳಿಗೆ ಭಾರತ ಔಷಧ ಮತ್ತು ವ್ಯಾಕ್ಸಿನ್ ಪೂರೈಸಿತ್ತು. ಅದರಲ್ಲಿ ಬಾರ್ಬಡೋಸ್ ಕೂಡ ಒಂದು.
ಏನೋ ಭಾರತೀಯ ವಾಯುಪಡೆಯ ಜಾಗ್ವಾರ್ ಫೈಟರ್ ಏರ್ಕ್ರಾಫ್ಟ್ ಕ್ರ್ಯಾಶ್ ಆಗಿದೆ. ಈ ಏರ್ಕ್ರಾಫ್ಟ್ ಅಂಬಾಲಾ ವಾಯುನೆಲೆಯಿಂದ ತರಬೇತಿಗಾಗಿ ಹಾರಾಟ ನಡೆಸುತ್ತಿರೋ ಟೈಮ್ನಲ್ಲಿ ಹರಿಯಾಣದ ಪಂಚ್ಕುಲಾ ಸಮೀಪ ಈ ಘಟನೆಯಾಗಿದೆ. ಏರ್ಕ್ರಾಫ್ಟ್ ಪತನವಾಗ್ತಿದ್ದ ಹಾಗೆ ಪೈಲಟ್ ಪ್ಯಾರಾಚೂಟ್ ಸಹಾಯದಿಂದ ಹೊರಗೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಗೆ ಕಾರಣ ಏನು ಅಂತ ತನಿಖೆ ನಡೆಸಲಾಗ್ತಾ ಇದೆ. ಸದ್ಯ ಭಾರತದ ವಾಯುಪಡೆಯಲ್ಲಿ 120 ಜಾಗ್ವಾರ್ ಏರ್ಕ್ರಾಫ್ಟ್ಗಳಿದ್ದಾವೆ. ಅಂದಹಾಗೆ ಒಂದು ಜಾಗ್ವಾರ್ ಯೂನಿಟ್ಗೆ 94 ಕೋಟಿ ರೂಪಾಯಿ ಆಗುತ್ತೆ. ಅಂದಹಾಗೆ ಜಾಗ್ವಾರ್ ಏರ್ಕ್ರಾಫ್ಟ್ ಇದೆಯಲ್ಲ, ಫ್ರೆಂಚ್ ಬ್ರಿಟಿಷ್ ಒರಿಜಿನ್. ಇದನ್ನು 1970-80ರ ದಶಕದಲ್ಲಿ ಭಾರತ ಪರ್ಚೇಸ್ ಮಾಡಿರೋದು. ಆಗ 7 ಕೋಟಿ ಆಸುಪಾಸಲ್ಲಿ ಭಾರತಕ್ಕೆ ಖರ್ಚಾಗಿತ್ತು. ಈಗ ಹಣದುಬ್ಬರ, ಬೆಲೆ ಏರಿಕೆಯಾಗಿ ರೇಟ್ ಜಾಸ್ತಿ ಆಗಿರುತ್ತಲ್ಲ, ಸೊ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದ್ರೆ ಅದೇ ಪ್ರೈಸನ್ನು ನಾವು ಒಂದು 160 ಕೋಟಿ ರೂಪಾಯಿ ಪರ್ ಯೂನಿಟ್ ಅಂತ ಅನ್ಕೋಬಹುದು. ಏನು ಒಡಿಶಾದ ಪಾರಾದೀಪ್ ಮೀನುಗಾರಿಕಾ ಬಂದರಿನಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಉಂಟಾಗಿದೆ. ಪರಿಣಾಮ 17 ಮೀನುಗಾರಿಕಾ ಬೋಟ್ಗಳು ಸುಟ್ಟು ಬೆಂಕಿಗೆ ಆಹುತಿಯಾಗಿವೆ. ಲೈಂಗಿಕ ಉದ್ದೇಶ ಇಲ್ಲದೆ ಯಾವುದೇ ಅಪ್ರಾಪ್ತ ಬಾಲಕಿಯ ಲಿಪ್ಸನ್ನು ಟಚ್ ಮಾಡೋ, ತುಟಿಯನ್ನು ಸ್ಪರ್ಶಿಸೋದು ಮತ್ತು ಆಕೆಯ ಪಕ್ಕ ಮಲಗೋದು ಪೋಕ್ಸೋ ಕಾಯ್ದೆ ಅಡಿಗೆ ಬರೋದಿಲ್ಲ ಅಂತ ದಿಲ್ಲಿ ಕೋರ್ಟ್ ಹೇಳಿದೆ. 12 ವರ್ಷದ ಅಪ್ರಾಪ್ತ ಬಾಲಕಿಯೊಬ್ಬಳು ಆಕೆಯ ಚಿಕ್ಕಪ್ಪನ ವಿರುದ್ಧ ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿದ್ಲು. ಆ ಪ್ರಕರಣದ ವಿಚಾರಣೆ ವೇಳೆ ಜಸ್ಟಿಸ್ ಸ್ವರ್ಣಕಾಂತ್ ಶರ್ಮಾ ಈ ರೀತಿ ಹೇಳಿದ್ದಾರೆ. ಇಷ್ಟೇ ಚಟುವಟಿಕೆ ಲೈಂಗಿಕ ಕಿರುಕುಳದ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಕ್ರಮ ಚಿನ್ನ ಸಾಗಾಣಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ನಟಿ ರನ್ಯಾ ರಾವ್ರನ್ನ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ 3 ದಿನಗಳ ಕಾಲ ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಅಧಿಕಾರಿಗಳ ಕಸ್ಟಡಿ ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿನ ವಿಶ್ವೇಶ್ವರ ತೀರ್ಥ ಮೆಮೋರಿಯಲ್ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ಮತ್ತೊಂದು ಕಡೆ ಶ್ರೀಲಂಕಾ ನೌಕಾಪಡೆ ಅಂತಾರಾಷ್ಟ್ರೀಯ ಜಲರೇಖೆ ದಾಟಿ ಮೀನುಗಾರಿಕೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ 14 ಭಾರತೀಯ ಮೀನುಗಾರರನ್ನ ಅರೆಸ್ಟ್ ಮಾಡಿದೆ. ಏನೋ ಬಾಂಗ್ಲಾ ಗಡಿ ಮೂಲಕ ಭಾರತಕ್ಕೆ ಚಿನ್ನ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ವ್ಯಕ್ತಿಯೊಬ್ಬನನ್ನ BSF ಬಂಧಿಸಿದೆ. ಬಂಧಿತರಿಂದ 49 ಲಕ್ಷ ಮೌಲ್ಯದ 565 ಗ್ರಾಂ ಚಿನ್ನವನ್ನ ಸೀಸ್ ಮಾಡಲಾಗಿದೆ. ಏನೋ ಭಾರತದ ಷೇರುಪೇಟೆ ಈಗ ಮತ್ತೆ ನೀರಸ ಪ್ರದರ್ಶನವನ್ನು ತೋರಿದೆ, ಫ್ಲಾಟ್ ಆಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 7 ಪಾಯಿಂಟ್ಸ್ ಬಿದ್ದು 74,332ಕ್ಕೆ ತಲುಪಿತು. ನಿಫ್ಟಿ 7 ಪಾಯಿಂಟ್ಸ್ ಏರಿ 22,552. ಅಮೆರಿಕದ ಹೊಸ ಎಕನಾಮಿಕ್ ಡೇಟಾದಲ್ಲಿ ಆರ್ಥಿಕ ಚಟುವಟಿಕೆಗಳು ನಿಧಾನವಾಗುವ ಸಾಧ್ಯತೆ ಇದೆ ಅಂತ ಸೂಚನೆ ಕೊಡಲಾಗಿದೆ. ಇದರಿಂದ ಜಾಗತಿಕ ಮತ್ತು ಏಷ್ಯನ್ ಮಾರ್ಕೆಟ್ನಲ್ಲಿ ನಿರಾಸೆ ಕಂಡುಬಂತು, ಫ್ಲಾಟ್ ಆಗಿತ್ತು. ಆದರೆ ಡಾಲರ್ ಮೌಲ್ಯದಲ್ಲಿ ಕುಸಿತ ಮತ್ತು ಕಚ್ಚಾ ತೈಲ ದರ ಇಳಿಕೆಯಿಂದ ಆಯಿಲ್ ಮತ್ತು ಗ್ಯಾಸ್ ಮತ್ತು ಮೆಟಲ್ ಸ್ಟಾಕ್ಸ್ನಲ್ಲಿ ಚೆನ್ನಾಗಿ ವಹಿವಾಟು ನಡೆದಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ನಿಲುವಿನಿಂದಾಗಿ ಷೇರುಪೇಟೆಯಲ್ಲಿ ಅನಿಶ್ಚಿತತೆ ಹಾಗೆ ಉಳಿದಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಚೆನ್ನಾಗಿ ಗೇನ್ ಆಯಿತು. ನೆಸ್ಲೆ, ಬಜಾಜ್ ಆಟೋ, ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಂಡಾಲ್ಕೋ ಗ್ರೀನ್ನಲ್ಲಿದ್ವು. ಇಂಡಸ್ಇಂಡ್ ಬ್ಯಾಂಕ್, NTPC, ಶ್ರೀರಾಮ್ ಫಿನಾನ್ಸ್, ಇನ್ಫೋಸಿಸ್, HCL ಟೆಕ್ನಾಲಜೀಸ್ ಲಾಸ್ ಮಾಡಿಕೊಂಡ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 2 ಪೈಸೆ ಕಮ್ಮಿಯಾಗಿ 87 ರೂಪಾಯಿ 14 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 183 ರೂಪಾಯಿ ಹೆಚ್ಚಾಗಿ 86,059 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 168 ರೂಪಾಯಿ ಹೆಚ್ಚಾಗಿ 78,830 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 264 ರೂಪಾಯಿ ಹೆಚ್ಚಾಗಿ 96,724 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ರಿಪೋರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.